ಹೇ ಶ್ರೀನಿವಾಸ, ಗುಡ್ ಈವ್ನಿಂಗ್ ಎಲ್ಲರಿಗೂ. ಏನು ವಿಡಿಯೋ ಮಾಡ್ತಾ ಇದ್ದಾರೆ ಚೈನಾ ಕೊಂಡು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ, ತುಂಬ ಬೇಜಾರಾಯಿತು. ಯಾಕಪ್ಪ ಅಂತಂದರೆ ಇದು ಹಳೆ ಚೈನು. ನಾನೊಂದು ಅಂಗಡಿನಲ್ಲಿ ತೊಗೊಂಡಿದ್ದೆ. ನನ್ನ ಹತ್ರ ಬಿಲ್ಲು ಇದೆ. ಎಲ್ಲಿ ಯಾವ ಅಂಗಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಸುಮ್ಮನೆ ಯಾಕೆ ಪಾಪ ಅವ್ರ ಹೆಸರು ಹೇಳೋದು. ನಮ್ಮದೇ ಊರಲ್ಲಿ, ನಮ್ಮಮ್ಮನ ಊರಲ್ಲಿ ನಾನು ತೊಗೊಂಡಿದ್ದು. ನಂಗೆ ಅರ್ಜೆಂಟ್ ಇತ್ತು ಅವಾಗ, 3 ಇಯರ್ಸ್ ಬ್ಯಾಕು. ಸೊ ಅರ್ಜೆಂಟ್ ಇದೆ ಅಂತ ನಾನು ತೊಗೊಂಡ್ರೆ ಆವಾಗ 12,000 ಅವ್ರು ತೊಗೊಂಡ್ಬಿಟ್ಟು ಇದು ಎಷ್ಟಪ್ಪ ಅಂದರೆ 20 ತೊಲ ಇದೆ. ಸೊ ಇನ್ನೂ ಕೊಡಿ ಅಂತ ಹೇಳಿದರು. ಸೊ ನಾನು ಲಾಸ್ಟಿಗೆ 12,000 ಕೊಟ್ಬಿಟ್ಟು ತೊಗೊಂಡೆ. ತೂಕನೂ ಕೂಡ ಅದು ಏನೋ ಗಿಮಿಕ್ ಮಾಡಿದರು ಅವ್ರದ್ದು. ತುಂಬ ಮೋಸ ಆಯಿತು, ನನಗೆ ಗೊತ್ತಾಗಲಿಲ್ಲ. ಆಮೇಲೆ ಬಂದುಬಿಟ್ಟು ನಾನು ಚೈನ್ ಯೂಸ್ ಮಾಡಿದೆ. ಒಂದು 2 ಇಯರ್ಸಿಗೆಲ್ಲ ಯೂಸ್ ಮಾಡಿ ಈ ಥರ ಕಟ್ಟಾಯಿತು ಮತ್ತು ಶೈನ್ ಎಲ್ಲ ಹೋಯಿತು. ತುಂಬ ಕಪ್ಪಗಾಯಿತು. ಎಷ್ಟೇ ತೊಳೆದ್ರೂ ಅದು ವೈಟ್ ಆಗ್ತಾ ಇದ್ದಿದ್ದಿಲ್ಲ. ಸೊ ನಾನು ಇದು ಕೊಟ್ಬಿಟ್ಟು ಬೇರೆ ತೊಗೊಳ್ಳೋಣ ಅಂತ ಭೀಮಾದಲ್ಲಿ ಪ್ಯೂರಿಟಿಗೆ ಅಂತ ಕೊಟ್ಟೆ. ಅವ್ರು ಚೆಕ್ ಮಾಡ್ತಾರೆ, ಚಿನ್ನ ಬೆಳ್ಳಿ ಕೊಡುವಾಗ ಚೆಕ್ ಮಾಡ್ತಾರೆ. ಮೇಡಮ್ ಇದು ಪ್ಯೂರಿಟಿನೇ ಬರ್ತಾ ಇಲ್ಲ ಮ್ಯಾಮ್, ಇದು ಓನ್ಲಿ 20% ಇದೆ ಸಿಲ್ವರು, ಮತ್ತು ಮಿಕ್ಕಿದೆಲ್ಲ ಅಲ್ಯೂಮಿನಿಯಂ ಮಿಕ್ಸ್ ಮಾಡಿದ್ದಾರೆ ಅಂತ ಹೇಳಿದರು. ಈ ಥರ ಹೀಗೆ ಮೋಸ ಮಾಡೋರು ಇರ್ತಾರೆ ಚಿಕ್ಕ ಅಂಗಡಿನಲ್ಲಿ. ನಂಗೆ ಅರ್ಜೆಂಟ್ ಇದೆ ಅಂತ ನಾನು ತೊಗೊಂಡೆ. ಬೆಳ್ಳಿ ಮತ್ತು ಬಂಗಾರ ತೊಗೊಳ್ಳುವಾಗ ತುಂಬ ಹುಷಾರಾಗಿರಬೇಕು. ನಮ್ಮ ಉತ್ತರ ಕರ್ನಾಟಕದಲ್ಲೆಲ್ಲ ಯಾವ ಥರ ಅಂದರೆ ಅವರು 1,000 ಕಮ್ಮಿ ಮಾಡ್ತಾರೆ ಅಂದರೆ ಒಂದು ಅಂಗಡಿಗೆ ಹೋಗ್ತಾರೆ, 2,000 ಕಮ್ಮಿ ಮಾಡ್ತಾರೆ ಅಂದರೆ ಇನ್ನೋಸೆಂಟ್ ಪೀಪಲ್ ಪಾಪ ಗೊತ್ತಾಗಲ್ಲ, ಸ್ವಲ್ಪ ಹಣ ಉಳಿಸ್ಬೇಕು ಅಂತ ಕಮ್ಮಿ ಮಾಡ್ತಾರೆ ಅಂತ ಹೋಗ್ತಾರೆ ಚಿಕ್ಕ ಅಂಗಡಿಗೆ. ಬಟ್ ಯಾವತ್ತೂ ಚಿಕ್ಕ ಅಂಗಡಿಗೆ ಹೋಗಬಾರ್ದು. ಯಾಕಂದರೆ ಗೋಲ್ಡ್ ವಿಷಯದಲ್ಲಿ ಕೂಡ ನನಗೆ ಹಾಗೆ ಆಗಿದೆ. ಒಂದು ಚಿಕ್ಕ ಅಂಗಡಿನಲ್ಲಿ ನಾನು ಗೋಲ್ಡ್ ತೊಗೊಂಡಾಗ ಅದು ಓನ್ಲಿ 60% ಬಂತು ಪ್ಯೂರಿಟಿ. ಆಫ್ಟರ್ ಒಂದು 4 ಇಯರ್ಸ್ ನಾನು ಯೂಸ್ ಮಾಡಿದ ಮೇಲೆ 35,000 ಕೊಟ್ಟು ತೊಗೊಂಡಿದ್ದೆ. ಆವಾಗ 35,000 ಅಂದರೆ ಆವಾಗ 4,000ಕ್ಕೆ 1 ಗ್ರಾಮ್ ಇತ್ತು ಗೋಲ್ಡ್. ಆ ಟೈಮಲ್ಲಿ ಅದು ಎಷ್ಟು ಗ್ರಾಮ್ದು ತೊಗೊಂಡಿದ್ದೇನೋ ಗೊತ್ತಿಲ್ಲ ನನಗೆ. ಇಯರಿಂಗ್ಸ್ ಅದನ್ನು ಯೂಸ್ ಮಾಡಿ ಇನ್ನು ಬೇಜಾರಾಯಿತು. ಇದನ್ನು ಹಾಕಿ ಬೇರೆ ಜುಮ್ಕಿ ತೊಗೊಳ್ಳೋಣ ಅಂತಂದರೆ ಅಲ್ಲಿ ಕೂಡ ಪ್ಯೂರಿಟಿ ಚೆಕ್ ಮಾಡಿಸಿದಾಗ ಓನ್ಲಿ 60% ಪ್ಯೂರಿಟಿ ಇದೆ ಅಂತ ಹೇಳಿದರು. ಸೊ ಈ ರೀತಿ ಅಲ್ಲಿ ನಮಗೆ ಮೋಸ ಆಯಿತು. ಅದೊಂದು ಜ್ಯುವೆಲರಿ ಗೋಲ್ಡ್. ಮತ್ತು ಇದು ಬೇರೆ ಅಂಗಡಿನಲ್ಲಿ ತೊಗೊಂಡಿದ್ದು. ಇದು ಚೈನ್ ಅಲ್ವಾ, ನಮ್ಮೂರಲ್ಲೇ ಮಾರ್ತಾರೆ. ನಮಗೆ ಗೊತ್ತಿರೋರು ಅಂತ ನಾವು ತೊಗೊಂಡ್ರೆ ಗೊತ್ತಿರೋರಿಗೆ ಈ ಥರ ಮೋಸ ಮಾಡ್ತಾರೆ. ತೂಕ ಕೂಡ ಅದು ಕಮ್ಮಿ ಇದೆ ಅಂತ ತೋರಿಸ್ತು ಇಲ್ಲಿ. ಸವ್ದಿರಬೇಕು ಬೆಳ್ಳಿ, ಬಟ್ ಅಷ್ಟೊಂದು ಸವ್ದಿರುತ್ತಾ ಅಂತ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ನೋಡಿ, ಓನ್ಲಿ 20% ಸಿಲ್ವರ್ ಇದೆ ಅಂತೆ, ಮಿಕ್ಕಿದೆಲ್ಲ ಅಲ್ಯೂಮಿನಿಯಂ ಮಿಕ್ಸ್ ಮಾಡಿದಾರಂತೆ. ಅದಕ್ಕೆ ಯಾವಾಗಲೂ ಟ್ರಸ್ಟೆಡ್ ಅಂದರೆ ನನಗೆ ತುಂಬ ಟ್ರಸ್ಟ್ ಅಂದರೆ ಭೀಮಾ ಗೋಲ್ಡ್, ತುಂಬಾ ಟ್ರಸ್ಟ್ ನನಗೆ ಭೀಮಾದ ಮೇಲೆ. ಸೊ ಭೀಮಾದಲ್ಲಿ ತೊಗೊಂಡ್ರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯನೇ. ಎಷ್ಟೇ ಯಾವುದೇ ಜ್ಯುವೆಲರಿ ನಾವು ಯೂಸ್ ಮಾಡಿದ್ಮೇಲೆ ಚೂರು ಶೈನ್ ಕಮ್ಮಿ ಆಗಿಲ್ಲ, ಹೊಳಪು ಕಮ್ಮಿ ಆಗಿಲ್ಲ. ಸೊ ಏನಪ್ಪ ಅಂದರೆ ಬೆಳ್ಳಿ ಆಯಿತು, ಬಂಗಾರ ಆಯಿತು, ಟ್ರಸ್ಟೆಡ್ ಜ್ಯುವೆಲರಿ ತೊಗೋಬೇಕು. ಚಿಕ್ಕ ಅಂಗಡಿನಲ್ಲಿ ಏನೋ 1,000 ಉಳಿತೆ, 2,000 ಉಳಿತೆ ಅಂದರೆ ನೋಡಿ, ಪೂರ್ತಿ ಬೆಳ್ಳಿನೇ ಇಲ್ಲ, 80% ಅಲ್ಯೂಮಿನಿಯಂ ಮಿಕ್ಸ್ ಮಾಡಿಕೊಟ್ಟಿದ್ದಾರೆ. ಸೊ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರೂ ಹುಷಾರಾಗಿರಿ. 92.5 ಸಿಲ್ವರ್ ತೊಗೊಳ್ಳಿ. ಗೋಲ್ಡಲ್ಲಿ 916 ಹಾಲ್ ಮಾರ್ಕ್ ಮತ್ತು HUD ಕೂಡ ಇರಬೇಕು. ಸೊ ಹುಷಾರಾಗಿರಿ ಅಂತ ಹೇಳ್ತಾ ಎಲ್ಲರೂ ಸೇವ್ ಮಾಡಿ. ಗುಡ್ ಈವ್ನಿಂಗ್, ಗುಡ್ ನೈಟ್, ಥ್ಯಾಂಕ್ ಯು.